ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಈ ವಿಡಿಯೋದಲ್ಲಿ ಸಖತ್ ಟ್ರೆಂಡಿಂಗಲ್ಲಿರುವಂಥ ಈ ಲೇಯರ್ ಬ್ಯಾಂಗಲ್ನ ಹೇಗೆ ಮಾಡೋದು ಅಂತ ನಾನಿವತ್ತು ಶೋ ಮಾಡ್ತಾ ಇದ್ದೀನಿ. ನೋಡಿ, ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ಕಲರ್ಸಲ್ಲಿ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಪ್ಯಾಟ್ರನಲ್ಲಿ ಮಾಡಿರ್ಬೋದು. ನಾನಿದು ಹೊಸೊಬ್ಬರಿಗೆ ಯೂಸ್ ಆಗಲಿ ಅಂತೇಳಿ ನಾನು ಈ ರೀತಿಯಾಗಿರುವಂಥ ಒಂದು ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ವೀಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ವಿಡಿಯೋನ ನೀವು ಕೂಡ ನೋಡಿ, ಇಲ್ಲಾಂದರೆ ಯಾರಾದರೂ ಕಲಿಬೇಕು ಅಂತ ಇರೋರಿಗೆ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬಿಡಿ ಅಂತ ಹೇಳ್ತಾ, ಸೊ ಪ್ಲೀಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ನೀವು ಯಾರಾದರೂ ಇದೇ ರೀತಿಯಾಗಿರುವಂಥ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮೇಕಿಂಗ್ ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ದರೆ, ಇಲ್ಲ ಕಲ್ತ್ಕೋಬೇಕು ಅಂತ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲ ವೀಡಿಯೋಸು ಕೂಡ ನಿಮಗೆ ನೋಟಿಫಿಕೇಷನ್ಲಿ ಬರುತ್ತೆ. ಸೊ ಇದನ್ನು ನೀವು ಕೂಡ ಈಸಿಯಾಗಿ ಕಲಿಬೋದು ಅಂತ ಹೇಳ್ತಾ, ಸೊ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕ್ರಿಯೇಷನ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಈಸಿಯಾಗಿ ಹಾಗೆ ಟ್ರೆಂಡಿಯಾಗಿ ತುಂಬಾನೇ ಸಖತ್ತಾಗಿ ಕಾಣಿಸುವಂತಹ ಈ ಲೇಯರ್ ಬ್ಯಾಂಗಲ್ಸ್ನ ನಾವು ಮಾಡ್ಕೋಬೋದು. ಅದು ತುಂಬ ಕಡಿಮೆ ಅಮೌಂಟ್ನಲ್ಲೂ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಸೊ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ಗೆ ತಿಳಿಸೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸದಾಗಿ ಏನಾದರೂ ಕಲಿಬೇಕು ಅಂತ ಅಂದ್ಕೊಂಡಿದ್ದಾರೆ, ಹೊಸದಾಗಿ ಏನಾದರೂ ನನ್ನ ಥರನೇ ಚಿಕ್ಕದಾಗಿ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮೇಕಿಂಗ್ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಯೂಸ್ ಆಗ್ಬೋದು. ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನೀವು ಕೂಡ ಹೇಗೆ ಇದನ್ನು ಮಾಡ್ಬೋದು ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿದ್ರೆ ನಿಮಗೂ ಕೂಡ ಇದನ್ನ ಹೇಗೆ ಮಾಡಬೇಕು ಅನ್ನುವಂಥ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಇದು ಆಲ್ರೆಡಿ ಬ್ಯಾಂಗಲ್ನ ವ್ರ್ಯಾಪ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಕರೆಸಿರೋ ವರ್ಕ್ ಕಟ್ ಬ್ಯಾಂಗಲ್ನ ನಾನಿಲ್ಲಿ ತಗೊಂಡಿದ್ದೀನಿ. ಆಲ್ರೆಡಿ ನಿಮಗೆ ಬ್ಯಾಂಗಲ್ ಬಗ್ಗೆ ಐಡಿಯಾ ಇಲ್ಲ ಅಂತಂದರೆ ನಾನು ಆಲ್ರೆಡಿ ಮೆಟೀರಿಯಲ್ ಬಗ್ಗೆ ಒಂದು ಲೆಂತಿ ವಿಡಿಯೋನ ಹಾಕಿದ್ದೀನಿ, ಹೋಗಿ ಬೇಕಿದ್ರೆ ಒಂದ್ಸರಿ ಚೆಕ್ ಮಾಡ್ಬೋದು. ಇನ್ನು ಬೇಸಿಕ್ ಅಂತ ಬಂದರೆ ಥ್ರೆಡ್ ವ್ರ್ಯಾಪಿಂಗ್ ಇರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ಆಲ್ರೆಡಿ 2-3 ವಿಡಿಯೋಸ್ನ ನಾನು ಹಾಕಿದ್ದೀನಿ ರಿಲೇಟೆಡ್ ಟು ಥ್ರೆಡ್ ವ್ರ್ಯಾಪಿಂಗ್. ನೀವು ಅದನ್ನು ಕೂಡ ಹೋಗಿ ಒಂದ್ಸರಿ ಚೆಕ್ ಮಾಡಿದ್ರೆ ನಿಮ್ಮ ಡೌಟ್ ಏನಾದರೂ ಇದ್ರೂ ಕೂಡ ತುಂಬಾ ಕ್ಲಿಯರ್ ಆಗುತ್ತೆ. ಹಾಗೆ ನಿಮ್ಗೆ ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಹಾಕ್ಬೋದು. ಸೊ ಹಾಗಾಗಿ ಈ ರೀತಿಯಾಗಿರುವಂಥ ಚಿಕ್ಕ ಬ್ಯಾಂಗಲಿಗೆ ನಾನು ಈ ರೀತಿಯಾಗಿ ಥ್ರೆಡ್ನ ವ್ರ್ಯಾಪ್ ಮಾಡ್ಕೊತಾ ಇದ್ದೀನಿ. ಸೊ ಹಿಂಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ವ್ರ್ಯಾಪಿಂಗ್ನ ಸರಿಯಾಗಿ ಮಾಡಲಿಲ್ಲ ಅಂದರೆ ಸೊ ಫುಲ್ ಮೆಟೀರಿಯಲ್ ಕೂಡ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ. ಮತ್ತೆ ಒಂದ್ಸರಿ ಥ್ರೆಡ್ನ ವ್ರ್ಯಾಪ್ ಮಾಡಿದ್ಮೇಲೆ ಅದನ್ನು ನಾವು ಬಿಚ್ಚೋದ್ರಿಂದ ಇಲ್ಲ ಬೇರೆ ಏನಾದರೂ ಮಾಡಿದಾಗ ಅದು ಥ್ರೆಡ್ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ಫಸ್ಟ್ನೇ ಸರಿ ಮಾಡುವಾಗಲೇ ನಾವು ತುಂಬಾ ನೀಟಾಗಿ ಹಾಗೆ ತುಂಬಾ ಕೇರ್ಫುಲ್ಲಾಗಿ ನಾವು ಥ್ರೆಡ್ನ ವ್ರ್ಯಾಪ್ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ, ಸೊ ಈ ರೀತಿಯಾಗಿ ಈ ಬ್ಯಾಂಗಲ್ಸ್ನ ನಾನಿವಾಗ ವ್ರ್ಯಾಪ್ ಮಾಡ್ಕೊತಾ ಇದ್ದೀನಿ. Be lifeless like the sea. Voices make your mind their home. Once they're in, they're never gone. When you feel like a burden, let somebody take it. When you feel like a burden, let somebody take it all. All my life I've been someone, been someone, been someone. From them I have tried to run, tried to run, tried to run. Look away, don't look at me. I'm not who I thought I'd be. ಸೊ ಇವಾಗ ನೀವು ನೋಡ್ತಿರ್ಬೋದು ಈ ರೀತಿಯಾಗಿರುವಂತಹ ಥ್ರೆಡ್ ನಾನು ಈ 3 ಬ್ಯಾಂಗಲ್ಗೂ ಕೂಡ ಥ್ರೆಡ್ ವ್ರ್ಯಾಪ್ ಮಾಡಾಗಿದೆ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಅದಾದಮೇಲೆ ಈ ರೀತಿಯಾಗಿರುವಂಥ ಕೆಲವೊಂದು ಸಣ್ಣದಾಗಿರುವಂತಹ 3mm ಇಲ್ಲ 4mmದು ನಾನು ಇದು ಬೀಡ್ಸ್ನ ತೊಗೊಂಡಿದ್ದೀನಿ. ಅಂತಂದರೆ ಯಾವುದಾದ್ರು ಮಣಿಗಳಿರುತ್ತಲ್ಲ ಅದನ್ನು ಕೂಡ ತೊಗೋಬೋದು. ಅದಿಲ್ಲ ಅಂತಂದರೆ ನಾವೇನು ಬ್ಯಾಂಗಲ್ಗೆ ಸ್ಟೋನ್ಗಳನ್ನ ಯೂಸ್ ಮಾಡ್ತೀವಲ್ಲ, ಆ ಸ್ಟೋನ್ನು ಬೇಕಾದರೆ ನೀವು ಹಾಕೋಬೋದು. ನಿಮಗೆ ಈ
ಮಣಿಗಳನ್ನ ನಿಮಗೆ ಜೋಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ, ಇಲ್ಲ ನಿಮ್ಗೆ ಅದು ಕಷ್ಟ ಆಗುತ್ತೆ ಅಂತಂದರೆ ಯಾವ್ದಾದ್ರು ಫ್ಲ್ಯಾಟ್ ಆಗಿರುವಂತಹ ಸ್ಟೋನ್ಗಳು ಅಂತಂದರೆ ಒಂದು ಸ್ಕ್ವೇರ್ ಟೈಪಲ್ಲಿ ಬರುತ್ತಲ್ಲ, ಸೊ ಆ ರೀತಿಯೂ ಕೂಡ ಹಾಕೋಬೋದು. ಆವಾಗ ಅದು ಸ್ವಲ್ಪ ನಿಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ನನಗೆ ಇದೇನು ತುಂಬ ಕಷ್ಟ ಅಂತ ಅನ್ನಿಸ್ಲ. ಸೊ ಹಾಗಾಗಿ ನಾನು ಈ ರೀತಿಯಾಗಿರುವಂತಹ ಬೀಡ್ಸ್ನ ನಾನು ಯೂಸ್ ಮಾಡ್ಕೊಂಡಿದ್ದೆ. ಬಿಕಾಸ್ ಇದು ಯಾರಿಗೋ ಒಬ್ರಿಗೆ ಕೊಡೋ ಹಾಗಿತ್ತು, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡಿಕೊಂಡು, ಸೊ ಅದು ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ನಾವು ಏನು ಸ್ಟೋನ್ಗಳನ್ನೆಲ್ಲ ಹಾಕಿರ್ತೀವಲ್ಲ, ಮಣಿಗಳನ್ನ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಡ್ರೈ ಆಗಬೇಕು. ಆ ಡ್ರೈ ಆದಮೇಲೆ ಈ ರೀತಿಯಾಗಿರುವಂಥ ಥ್ರೆಡ್ನ ನಾನು ಆ ಏನಿದೆಯಲ್ಲ ಆ ಮಣಿಗಳನ್ನ ಕವರ್ ಆಗೋ ರೀತಿ ನಾನು ಹಾಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಅದನ್ನ 4 ಬೇಕಾದರೂ ಮಾಡ್ಕೋಬೋದು, ಅದು ನಿಮಗೆ ಹೇಗೆ ಇಷ್ಟ ಆಗುತ್ತೆ. ಸೊ ಆ ರೀತಿಯಾಗಿ ಕೂಡ ಅದನ್ನು ನೀವು ಮಾಡ್ಕೋಬೋದು. ಇದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಬಿಕಾಸ್ ಇದು ಥ್ರೆಡ್ ವ್ರಾಪ್ ಮಾಡುವಾಗ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದು ಈ ರೀತಿ ಆಗುವಂಥ ಕೆಲವೊಂದು ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಹೇಗೆ ಸ್ವಲ್ಪ ಹುಷಾರಾಗಿ ಮಾಡಿದ್ರೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಂದು ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿ ನೀಟಾಗಿ ಆ ಸ್ಟೋನ್ ಏನಿದೆ, ಮಣಿ ಏನಿದೆ, ಅದು ಕಾಣದೇ ಇರೋ ಥರ ನಾವು ವ್ರಾಪ್ ಮಾಡ್ಕೋಬೇಕಾಗತ್ತೆ. ಇವಾಗ ಈ 3 ಸೈಡ್ ಕೂಡ ನಾನು ವ್ರಾಪ್ ಮಾಡಿದ್ದು ಮುಗಿದಿದೆ. ಸೊ ಇವಾಗ ಬಂದು ಸ್ಟೋನ್ ವರ್ಕ್ ಮಾಡುವಂತಹ ಸಮಯ. ಸೊ ಇದಕ್ಕೆ ಆಪೋಸಿಟ್ ಆಗಿರುವಂತಹ ಕಲರ್ ಕಾಂಬಿನೇಷನ್ ಸ್ಟೋನ್ನ ನಾನು ಇವಾಗ ಚೂಸ್ ಮಾಡ್ತಾ ಇದ್ದೀನಿ. ಸೊ ಯಾವುದಂತಾರೆ ಡಾರ್ಕ್ ಕಲರ್ ಯೂಶಲಿ ಸೂಟ್ ಆಗೋದಿಲ್ಲ, ಬಿಕಾಸ್ ನಾನು ಹಾಕಿರುವಂಥ ಥ್ರೆಡ್ ಆಲ್ರೆಡಿ ಡಾರ್ಕ್ ಕಲರ್ ಇರೋದ್ರಿಂದ. ಸೊ ನಾನು ಆದಷ್ಟು ಈಗ ಲೈಟ್ ಕಲರ್ ಹುಡುಕ್ತಾ ಇದ್ದೀನಿ. ಸೊ ಅಂದರೆ ಸೆರಾಮಿಕ್ ವೈಟ್ ಇಲ್ಲ ಅಂತಂದರೆ ಕ್ರೀಮಿ ಸ್ಟೋನ್ ಏನಿರುತ್ತಲ್ಲ ಆ ರೀತಿಯಾಗಿರುವಂತಹ ಸ್ಟೋನ್ನ ನಾನು ಇವಾಗ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನನಗೆ ಈಸಿಯಾಗಿ ಸಿಕ್ಕಿತು ಒಂದು ರೌಂಡ್ ಶೇಪ್ ಇರುವಂತಹ ಸ್ಟೋನ್, ಹಾಗೆ ತಿಲಕ್ ಸ್ಟೋನ್ ತುಂಬಾ ಸಿಂಪಲ್ಲಾಗಿ ಹಾಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ ಸ್ಟೋನ್ನ ಹಾಕೋಣ ಅಂತೇಳ್ಬಿಟ್ಟು ನಾನಿವಾಗ ಡಿಸೈಡ್ ಮಾಡಿಕೊಂಡು ಸರಿ ಅದಕ್ಕೆ ಅಂತೇಳಿ ಫಿಕ್ಸ್ ಆಗಿದ್ದೀನಿ. ಬಿಕಾಸ್ ಅದು ಲೈಟ್ ಕಲರ್ ಇರೋದ್ರಿಂದ ಆಪೋಸಿಟ್ ಕಲರ್ ಆಗಿರುತ್ತೆ. ಸೊ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನನಗೆ ಆ್ಯಸ್ ಯೂಶುವಲ್ ನಾನು ಫ್ಯಾಬ್ರಿಕ್ ಲುಕ್ ಪ್ರೀಮಿಯಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಈ ಸ್ಟೋನ್ಗಳನ್ನ ನಾನು ಅಂಟಿಸ್ತಾ ಹೋಗ್ತೀನಿ. ಸೊ ಇದಾದಮೇಲೆ ಫಿನಿಶಿಂಗ್ ಹೇಗೆ ಕಾಣುತ್ತೆ ಅಂತ ನೋಡೋಣ.
ಸೊ ನಾನು ಈ ರೀತಿ ಗಮ್ಗೆ ಗ್ಲೂ ಪಿನ್ನ ಹೆಲ್ಪ್ನ ತೊಗೊಂಡು ಈ ರೀತಿಯಾಗಿ ಸ್ಟೋನ್ಗಳನ್ನ ನಾನು ಇದಕ್ಕೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಫೈನಲ್ ಆಗಿ ಯಾವ ಥರ ಆಗಿದೆ ಅಂಥೇಳಿ ಬೇಕಾದರೆ ನೀವು ಇವಾಗ ನೋಡ್ಬೋದು. ಸೊ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಹೀಗೆ ಮುಂದೆ ತುಂಬ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈಸಿಯಾಗಿರುವಂತಹ ಒಂದು ಬ್ಯಾಂಗಲ್ ರೆಡಿ ಆಯಿತು ಅಂತ ಅಂದ್ಕೊತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತಲೂ ಕೂಡ ಭಾವಿಸಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.